ಎಲ್ಲರಿಗೂ ನಮಸ್ಕಾರ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಅಮಿತ್ ಶಾ ಅವರು ಅದೇನೋ ಲೋಕಸಭೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದರು ಅಂತ ನಮ್ಮ ಕರ್ನಾಟಕದಲ್ಲಿ ಭಾಳ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಒಂದು 4 ಮಾತುಗಳು ದಯವಿಟ್ಟು ಅದಕ್ಕೂ ಮುಂಚೆ ಒಂದೇ ಒಂದು ನಿಮಿಷದ್ದು ಒಂದು ವಿಡಿಯೋ ಇದೆ, ಅದನ್ನು ನೋಡಿದ ಮೇಲೆ ಮತ್ತೆ ಈ ವಿಚಾರವನ್ನು ಮುಂದುವರಿಸ್ತೀನಿ. ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಧಾರವಾಡ, ವಿಜಯನಗರ ಜಿಲ್ಲೆ, ಬೀದರ್ ಜಿಲ್ಲೆ ಇವೆಲ್ಲ ಇವತ್ತು ಬಂದ್ ಮಾಡಿದ್ದಾರೆ. ಯಾವ ರೀತಿ ಬಂದ್ ಮಾಡಿದ್ದಾರೆ, ಯಾವ ರೀತಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ, ಯಾವ ರೀತಿ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಸಲ್ಲಿಸಂಗೆ ಹೋರಾಟ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡ್ಕೊಂಬನ್ನಿ. ಅದ್ರ ಬಗ್ಗೆ ಮತ್ತೆ ಮುಂದೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಕೊಡ್ತೀನಿ, ನೋಡ್ಕೊಂಬನ್ನಿ. ಒಂದು ವಿಡಿಯೋ ಇದೆ. ನಾವು ಹೇಳಿದವ್ರಿ ಇನ್ನೇ ಬಂದ್ರೆ ಇವೆಲ್ಲ ಪುಡಿ ಆಗಿರ್ತಾವ, ನಾವು ಹೇಳಿದವ್ರಿ ಇನ್ನೇ ಬಂದ್ರೆ ಇವೆಲ್ಲ ಪುಡಿ ಆಗಿರ್ತಾವ, ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿಯೊಬ್ಬ ಕನ್ನಡಿಗರು ಆ ವಿಡಿಯೋನ ನೋಡಿದ್ರಿ. ಅಂಬೇಡ್ಕರ್ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ನಮಗೆ. ನಿಜವಾಗ್ಲೂ ನಾವು ಶಾಲೆ ಓದ್ಬೇಕಾದ್ರೆ ಏನೇನು ಗೊತ್ತಿರಲಿಲ್ಲ. ಇಂಥ ಪುಸ್ತಕಗಳನ್ನು ಓದಿದ ಮೇಲೆ ಅವ್ರ ಬಗ್ಗೆ ನಮಗೆ ಗೌರವ ಹೆಚ್ಚಾಯಿತು. ನಾವು ಕೂಡ ಅವ್ರ ಅಭಿಮಾನಿಗಳಾಗಿದ್ವಿ. ಇದ್ರ ಬಗ್ಗೆ ನಮಗೆ ಯಾವ ಸರ್ಕಾರನೂ ಹೇಳ್ಕೊಟ್ಟಿಲ್ಲ, ಯಾವ ರಾಜಕಾರಣಿನೂ ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ನಾವು ಸ್ವಂತ ಬುದ್ಧಿಯಿಂದ, ಸ್ವಂತ ಜ್ಞಾನದಿಂದ ಇಂಥ ಪುಸ್ತಕಗಳನ್ನು ತಗೊಂಡು ಓದ್ಕೊಂಡು ನಾವು ಕೂಡ ಶಾಲೆಯಲ್ಲಿ ಪಾಠ ಇತ್ತು ಅಂಬೇಡ್ಕರ್ ಅವ್ರ ಬಗ್ಗೆ. ಏನು ಪಾಠ ಇತ್ತು ಅಂದರೆ, ಅವ್ರು ಎಲ್ಲಿ ಹುಟ್ಟಿದ್ರು, ಯಾವ ಊರಲ್ಲಿ ಹುಟ್ಟಿದ್ರು, ಅವ್ರ ತಂದೆ ತಾಯಿ ಯಾರು, ಅವ್ರು ಏನು ಮಾಡಿದರು, ಇಷ್ಟು ಒಂದು ವಿಚಾರ ಬಿಟ್ಟರೆ ಅವರು ಎಷ್ಟು ಸಾಧನೆ ಮಾಡಿದ್ದಾರೆ, ಎಷ್ಟು ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ, ಎಷ್ಟು ಅದ್ಭುತವಾದ ಕೃತಿಗಳನ್ನು ಬರೆದಿದ್ದಾರೆ, ಎಷ್ಟು ಅದ್ಭುತವಾದ ಪುಸ್ತಕಗಳನ್ನು ಬರೆದಿದ್ದಾರೆ. ಇವು ಯಾವುವು ಕೂಡ ನಾವು ಓದಿರ್ತಕ್ಕಂಥ ಪುಸ್ತಕದಲ್ಲಿ ಇರಲಿಲ್ಲ. ಈಗ ನಾವು ಸುಮಾರು ಒಂದು 7-8 ವರ್ಷದಿಂದ ಅವ್ರ ಬಗ್ಗೆ ತಿಳ್ಕೊಂಡು ಇವತ್ತು ನಾವು ಇವ್ರ ಬಗ್ಗೆ ನನಗಿನ್ನ ಗೌರವ ಹೆಚ್ಚಾಗಿದೆ. ನಮ್ಮ ಏನು ಇವತ್ತು ಮಾತಾಡ್ತಾ ಇದ್ದೀನಲ್ಲ, ಇದಕ್ಕೆ ಕಾರಣ ಇವರೇ ಕಾರಣ. ಇವರಿಲ್ಲ ಅಂದಿದ್ರೆ, ಇವ್ರು ಏನಾದರೂ ಸಂವಿಧಾನ ಬರೆದಿಲ್ಲ ಅಂದಿದ್ರೆ, ಇವ್ರು ಏನಾದರೂ ಕಾನೂನು ಬರೀಲಿಲ್ಲ ಅಂದಿದ್ರೆ ನಾವಿವತ್ತು ಯಾರನ್ನು ಇವತ್ತು ಇಷ್ಟೊಂದೆಲ್ಲ ಕುಣಿದಾಡ್ತಾ ಇರಲಿಲ್ಲ ನಮ್ಮ ಭಾರತ ದೇಶದಲ್ಲಿ. ಇವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿದ್ದಾರೆ ಹೊರತು, ಹಣ ಆಸ್ತಿ ಮಾಡಿದ್ದಾರೆ ಹೊರತು, ಯಾರು ಕೂಡ ಇವ್ರಿಗೊಂದು ಗೌರವ ಸಲ್ಲಿಸ್ತಂಥ ಕೆಲಸನ ಯಾರು ಕೂಡ ಇದುವರೆಗೂ ಮಾಡಿಲ್ಲ. ಎಷ್ಟು ಹೋರಾಟಗಳು ನಡೆದಿದ್ದಾವೆ, ಎಷ್ಟು ಬಂಧುಗಳು ನಡೆದಿದ್ದಾವೆ ನಮ್ಮ ಭಾರತ ದೇಶದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು. ಯಾವುದೇ ರಾಜಕಾರಣಿಗಳ ಬೆಂಬಲ ಇಲ್ಲದೆ ಯಾವುದೇ ಹೋರಾಟ ನಡೆಯೋದಿಲ್ಲ. ಇದನ್ನ ಸುಮ್ಮನೆ ತೋರಿಸ್ಕೊಳ್ಳೋಕ್ಕೆ, ಸೋಕಿ ಮಾಡ್ಕೊಳ್ಳೋಕೆ ಹಾಕೊಂಡಿಲ್ಲ, ಅವ್ರಿಗೊಂದು ಗೌರವ ಸಲ್ಲಿಸೋಕ್ಕೋಸ್ಕರ ಹಾಕೊಂಡಿದ್ದೀನಿ. ಅವರು ನಮ್ಮ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರು ನಮ್ಮ ಧರ್ಮ ಬಿಟ್ಟರು, ನಮ್ಮ ಜಾತಿ ಬಿಟ್ಟರು. ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಒಡೆದಾಟಗಳು, ಇಲ್ಲಿರ್ತಕ್ಕಂಥ ಅವ್ರಿಗೆ ಇದು ವಿಚಾರಗಳು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಶಾಂತಿಯಿಂದ ಇರಬೇಕು, ಶಾಂತಿಯಿಂದ ಜೀವನ ಕಳಬೇಕು ಅಂತ ಅವ್ರ ಕೊನೆಗಾಲದಲ್ಲಿ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು. ಆದರೆ ಅವ್ರ ಬಗ್ಗೆ ಯಾರೂ ಸರಿಯಾಗಿ ಓದ್ತಾ ಇಲ್ಲ, ಯಾರು ತಿಳ್ಕೊಂತ ಇಲ್ಲ. ಯಾರೋ 3ನೇ ವ್ಯಕ್ತಿ ಹೇಳಿದ ಮಾತು ಕೇಳ್ಕೊಂಡು ಇವತ್ತು ಕೆಲವು ಅವಿವೇಕಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಈ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಹೋರಾಟ ಮಾಡಲಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಕೂಡ ಭಯಂಕರ ಅದ್ಭುತವಾದ ಸಪೋರ್ಟ್ ಮಾಡ್ತೀವಿ. ಆದರೆ ಯಾರನ್ನು ಹೊಡೆಯೋಂಗಿಲ್ಲ,
ಯಾರ ಮೇಲೆ ಹಲ್ಲೆ ನಡೆಸಂಗಿಲ್ಲ. ಯಾಕಂದರೆ ನಾವೆಲ್ಲ ಬದುಕ್ತಾ ಇರೋದು ಹೊಟ್ಟೆಪಾಡಿಗೋಸ್ಕರ. 3 ಹೊತ್ತು ಊಟ, ಒಂದು ಜೊತೆ ಬಟ್ಟೆ, ಇದಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ. ಏನೋ ದೊಡ್ಡದಾಗಿ ದೊಡ್ಡ ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು, ದೊಡ್ಡ ಮಾಲ್ ಕಟ್ಟಬೇಕು ಅಂತಂದು ಹೇಳಿ ನಾವಿಲ್ಲಿ ಕೂಲಿ ಕಾರ್ಮಿಕರು ಯಾರು ಬದುಕ್ತಾ ಇಲ್ಲ. ನಮ್ಮ ಜೀವನ ನಡೆಸಕ್ಕೆ ಬದುಕ್ತಾ ಇದೀವಿ, ನಮ್ಮ ಮಕ್ಕಳ ಜೀವನ ನಡೆಸಕ್ಕೆ ಬದುಕ್ತಾ ಇದೀವಿ. ಆದರೆ ನೀವು ರಾಜಕೀಯ ನಾಯಕರ ಮಾತು ಕೇಳ್ಕೊಂಡು ಈ ರೀತಿಯೆಲ್ಲ ಒಣ ದೊಂಬರಾಟ ಹೋರಾಟಗಳು, ಕೆಲಸಕ್ಕೆ ಬರ್ದಾರ ಹೋರಾಟಗಳು ಮಾಡಕ್ಕೆ ಹೋಗಬೇಡಿ. ಇವತ್ತು ನೀವೇನು ಅಮಿತ್ ಶಾ ಅವ್ರ ವಿರುದ್ಧ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಲ್ಲ, ನಾವು ಹೋರಾಟ ಮಾಡಬೇಕಾಗಿರೋದು ನಮ್ಮ ಮನೆ ಮುಂದೆ ಅಲ್ಲ, ನನ್ನ ಮನೆ ಅಂಗಳದಲ್ಲ. ಹೋರಾಟ ಮಾಡಬೇಕಾಗಿರೋದು ಯಾರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದಾರೋ, ಯಾರು ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಾರೋ ಆ ಅಮಿತ್ ಶಾ ಅವ್ರ ಮನೆ ಮುಂದೆ ಹೋರಾಟ ಮಾಡಬೇಕು. ಅವರ ಮನೆ ಫುಲ್ ಕವರ್ ಮಾಡಬೇಕು, ಅವ್ರನ್ನ ಹೊರಗಡೆಗೆ ಬಿಡಬಾರ್ದು, ಅವ್ರನ್ನ ಕ್ಷಮೆ ಕಳಿಸ್ಬೇಕು, ಗಡೀಪಾರು ಮಾಡಬೇಕು. ಹೋರಾಟ ಮಾಡಬೇಕಾಗಿರೋದು ನನ್ನ ಮನೆಯಲ್ಲೆಲ್ಲ, ನನ್ನ ಮನೆ ಅಂಗಳದಲ್ಲ, ಅಲ್ಲಿ ಹೋರಾಟ ಮಾಡಬೇಕಾಗಿರೋದು. ಇಲ್ಲೆಲ್ಲ ಹೋರಾಟ ಮಾಡಬೇಕಾಗಿರೋದು, ಇಲ್ಲೆಲ್ಲ ಜನಗಳಿಗೆ ಅಲ್ಲೇ ಮಾಡಬೇಕಾಗಿರೋದು. ಇಲ್ಲಿ ರೈತರಿಗಲ್ಲ, ಹೂವು ಕಟ್ಟರಿಗಲ್ಲ, ಅಂಗಡಿಯವ್ರಿಗೆಲ್ಲ ನೀವು ಅಲ್ಲೇ ಮಾಡಬೇಕಾಗಿರೋದು. ಇದು ಅವಶ್ಯಕತೆ ಇಲ್ಲ. ಇದು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸ್ದಂಗಲ್ಲ, ಇದು ಅಂಬೇಡ್ಕರ್ಗೆ ನೀವು ಅವಮಾನ ಮಾಡ್ದಂಗೆ. ಇದು ಅವ್ರಿಗೆ ಅವಮಾನ ಮಾಡ್ತಾ ಇದ್ರಿ, ಅವ್ರಿಗೆ ಗೌರವ ಸಲ್ಲಿಸ್ತಾ ಇಲ್ಲ. ಈ ಥರ ಅಂಬೇಡ್ಕರ್ ಅವರು ಬದುಕಲಿಲ್ಲ, ಈ ಥರ ಅಂಬೇಡ್ಕರ್ ವೋರಾಟ ಮಾಡಲಿಲ್ಲ. ಏನ್ರಿ ಅವರ ಸಿದ್ಧಾಂತಗಳು, ಅವರ ಬರವಣಿಗೆಗಳು, ಅವ್ರ ಹೋರಾಟಗಳು 1, 2, 3 ಹೇಳ್ತಾ ಹೋದರೆ 10 ವರ್ಷ ಆದರೂ ಮುಗಿಯಲ್ಲ. ಅಷ್ಟು ಅದ್ಭುತವಾದ ಹೋರಾಟಗಳು, ಅದ್ಭುತವಾದ ಪುಸ್ತಕಗಳು. ಅವನ್ನ ಓದಿದ್ರೆ ಮಾತ್ರ ನಾವು ಅವರ ಹುಟ್ಟಿದಕ್ಕೂ ನಾವು ಸಾರ್ಥಕ ಆಗುತ್ತೆ, ಅವ್ರ ಹೆಸರು ಹೇಳೋದಕ್ಕೂ ನಾವು ಸಾರ್ಥಕ ಆಗುತ್ತೆ. ಇಲ್ಲ ಅಂದರೆ ಬರೀ ಡೋಂಗಿಗಳು ಥರ ಹೆಸರು ಹೇಳ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರಣೆ ನಮ್ಮ ಭಾರತ ದೇಶ ಉದ್ಧಾರ ಆಗಲ್ಲ, ದೇವರಣೆ ನಾವು ಉದ್ಧಾರ ಆಗಲ್ಲ. ದೇವರಣೆ ಭಾರತ ದೇಶ ಅದ್ಭುತವಾಗಿದೆ. ದೇಶದಲ್ಲಿರ್ತಕ್ಕಂಥ ಕಿತ್ತೋಗಿರೋ ರಾಜಕಾರಣಿಗಳು, ಕಿತ್ತೋಗಿರೋ ಹೋರಾಟಗಾರರು ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ನೀವೆಲ್ಲ ಹೋರಾಟ ಮಾಡಿದ್ರಲ್ಲ, ನಿಮಗೆ ಹೆಸರು ಬರಲಿಲ್ಲ. ನಿಮ್ಮನ್ನೆಲ್ಲ ಸೇರಿಸಿತ್ತ ನೋಡಿ ನಾಯಕ, ಅದಕ್ಕೊಬ್ಬ ನಾಯಕ ಇರ್ತಾನೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಯಾರು ಹೋರಾಟ ಮಾಡಲ್ಲ. ಇವಾಗ ನಾನು ಹೋಗ್ಬಿಟ್ಟು ಹೋರಾಟ ಮಾಡೋಕ್ಕಾಗತ್ತಾ? ಆಗಲ್ಲ, ಎತ್ತಕೊಂಡು ಹೋಗ್ತಾರೆ. ಅದರಿಂದ ನಿಮ್ಮನ್ನೆಲ್ಲ ಸೇರಿಸಿತಾನಲ್ಲ ಒಬ್ಬ ನಾಯಕ, ಆ ನಾಯಕ ನಿಮ್ಮನ್ನೆಲ್ಲ ಫೋಟೋ ವಿಡಿಯೋನ ತಗೊಂಡೋಗಿ ಅಲ್ಲಿ ಹೈಕಮಾಂಡ್ ಹತ್ರ ತೋರಿಸ್ತಾನೆ. ಅವನ ಹೆಸರು ತಗೊಂತಾನೆ ಹೊರತು ನಿಮಗೆ ಹೆಸರು ಬರಲ್ಲ ಇದರಲ್ಲಿ. ನೀವು ಹಿಂಗೆ ಅವ್ರು ಕರ್ಕರ್ದಾಗೆಲ್ಲ ಹೋರಾಟ ಮಾಡ್ಕೊಂಡು ಹೋಗ್ತಾನೇ ಇರಬೇಕಾಗುತ್ತೆ ಅಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕಾಗಿದೆ, ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಫಾಲೋ ಮಾಡಬೇಕಾಗಿದೆ, ಅಂಬೇಡ್ಕರ್ ಅವರ ತತ್ವಗಳನ್ನು ಫಾಲೋ ಮಾಡಬೇಕಾಗಿದೆ. ನಾವು ರಾಜಕಾರಣಿಗಳ ತತ್ವಗಳನ್ನಲ್ಲ, ರಾಜಕಾರಣಿಗಳ ಕಿತ್ತೋಗಿರೋ ರಾಜಕಾರಣಿಗಳ ಸಿದ್ಧಾಂತಗಳನ್ನ ನಾವು ಫಾಲೋ ಮಾಡಬೇಕಾಗಿರೋದು, ಅವ್ರ ತತ್ವಗಳನ್ನೆಲ್ಲ ನಾವು ಫಾಲೋ ಮಾಡಬೇಕಾಗಿರೋದು. ಅಂಬೇಡ್ಕರ್ ಅವರ ಸಿದ್ಧಾಂತಗಳು, ಅಂಬೇಡ್ಕರ್ ಅವರ ತತ್ವಗಳನ್ನು ನಾವು ಫಾಲೋ ಮಾಡಬೇಕಾಗಿದೆ. ಈ ಥರ ದಬ್ಬಾಳಿಕೆ ಮಾಡಿ ಅವರು ಯಾವುದೂ ಹೋರಾಟ ಮಾಡಲಿಲ್ಲ. ಈ ಥರ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿ ಯಾರು ಎಲ್ಲೂ ಕೂಡ ಅವರು ಹೋರಾಟ ಮಾಡಲಿಲ್ಲ. ನಮ್ಮ ಭಾರತ ದೇಶಕ್ಕೆ ಗಾಂಧೀಜಿ ಅಂತಾರಲ್ಲ, ಗಾಂಧೀಜಿ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಸತ್ಯ. ಇದು ಗಾಂಧೀಜಿ ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ. ಅಂಬೇಡ್ಕರ್ ಅವ್ರಿಗೆ ನಮ್ಮ ದೇಶಕ್ಕೆ ಏನಿವತ್ತು ಸ್ವತಂತ್ರ ಬಂತಲ್ಲ, ಪ್ರಜಾಪ್ರಭುತ್ವ ಬಂತಲ್ಲ, ಅಲ್ಲಿಂದ ಕೂಡ ಇಲ್ಲಿವರೆಗೂ ಅವ್ರಿಗೆ ಅವಮಾನ ಮಾಡ್ತಾನೆ ಇದ್ದಾರೆ. ಯಾರು ಕೂಡ ಅವರಿಗೆ ಗೌರವ ಸಲ್ಲಿಸ್ತಾ ಇಲ್ಲ. ಅವ್ರ ಹೆಸರು ಹೇಳ್ಕೊಂಡು ಹಣ ಆಸ್ತಿ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಹೇಳ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಹೆಸರು ಹೇಳ್ಕೊಂಡು ಯಾರಿಗೂ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಎಷ್ಟೋ ಜನಕ್ಕೆ ಇವತ್ತು ಮನೆಯೆಲ್ಲ ರೋಡಲ್ಲಿ ಮಲಗ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಮನೆಯೇ ಇಲ್ಲ, ಇನ್ನೂ ರಸ್ತೆಯಲ್ಲಿ ಮಲಗ್ತಾ ಇದ್ದಾರೆ. ಸರಿಯಾಗಿ ಬಟ್ಟೆಗಳಿಲ್ಲ, ಸರಿಯಾಗಿ ನಡೆದಾಡ್ಕೊಂಡು ಹೋಗಕ್ಕೆ ಅವ್ರಿಗೆ ಚಪ್ಪಲೆಗಳಿಲ್ಲ. ಇವತ್ತು ಮುಳ್ಳಲ್ಲಿ ಕಳ್ಳಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ. ಇವತ್ತು ಇದೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ರಲ್ಲ, ಎಷ್ಟೋ ಬಾಣಂತಿಯರ ಸೂತ್ರ ಅವ್ರು ನಿಮಗೆ ಕಣ್ಣಿಗೆ ಕಾಣ್ತಿಲ್ವಾ? ಎಷ್ಟೋ ಬಾಣಂತಿಯರು ಎಷ್ಟೋ ಆಸ್ಪತ್ರೆಯಿಂದ ಮನೆಗೆ ಬರಲಿಲ್ಲ, ಅವ್ರ ಬಾಣಂತಿಯರು ನಿಮಗೆ ಕಣ್ಣಿಗೆ ಕಾಣ್ತಿಲ್ವಾ? ಎಷ್ಟೋ ರಸ್ತೆಗಳು ಮುಂಡ ಮುಚ್ಕೊಂಡು ಹೋಗವೆ, ಆ ರಸ್ತೆಗಳು ನಿಮಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ? ಎಷ್ಟೋ ಆಸ್ಪತ್ರೆಗಳು ಕುಲಿಗಟ್ಟೋಗವೆ, ಅವು ನಿಮಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ? ಇವತ್ತು ಅಮಿತ್ ಶಾ ಅವರು ಏನು ಹೇಳಿದ್ರು ಅಂತಂದೇಳಿ ನಮ್ಮ ನಾಯಕರು ಏನು ಮಲ್ಲಿಕಾರ್ಜುನ ಖರ್ಗೆ ಅವರಿದಾರಲ್ಲ, ಅವ್ರ ಮುಂದೆನೇ ಕೂತಿದ್ರು. ಹೋಗಿ ಕೇಳಿ ಅವ್ರನ್ನ ಏನು ಹೇಳ್ತಾರೆ. ಪೂರ್ತಿ ಉಚ್ಚಾರ ತಿಳ್ಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ. ಪೂರ್ತಿ ಅವ್ರು ಏನು ಮಾತಾಡಿದ್ರೆ ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ನೀವು ಯಾವನೋ ಒಬ್ಬ ಮೂರನೇ ಹೇಳ್ಬಿಟ್ಟ ನೀವು ಕೇಳ್ಬಿಟ್ರಿ, ಅದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಬೇಕಾಗಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಬೇಕಾದ್ರೆ ನೀವು ನನಗೂ ಹೊಡೆದ್ಬಿಡ್ತೀರ ಬಂದು. ಅಂಥ ಅಯೋಗ್ಯರು, ಅಂಥ ಅವಿವೇಕಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಯಾವುದೇ ರಾಜ್ಯದಲ್ಲಿ ಹೋರಾಟಗಳಿಲ್ಲ, ಯಾವುದೇ ಜಿಲ್ಲೆಯಲ್ಲಿ ಹೋರಾಟಗಳಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅಂದರೆ ಇದು ರಾಜಕೀಯ ಪಿತೂರಿಯಿಂದ ನಡೆಯತಕ್ಕಂಥ ಹೋರಾಟಗಳಿವು. ಅರ್ಥ ಮಾಡ್ಕೊಳ್ಳಿ, ಬದಲಾವಣೆಯಾಗಿ. ದಯವಿಟ್ಟು ಅಮಿತ್ ಶಾ ಅವರು
ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ಖಂಡಿತವಾಗಿ ನಾವು ಕೂಡ ಧಿಕ್ಕಾರ ಮಾಡ್ತೀವಿ, ನಾವು ಕೂಡ ಇದನ್ನು ವಿರೋಧ ಮಾಡ್ತೀವಿ. ಆದರೆ ಇದನ್ನು ಈ ಏನು ದೊಂಬರಾಟ, ಇದು ಏನು ಕಿತ್ತಾಟ, ಇದನ್ನೆಲ್ಲ ನೋಡ್ಕೊಂಡು ಯಾರು ಕೂಡ ನಾವು ಕೂಡ ಸುಮ್ಮನೆ ಕುಂತ್ಕೊಳ್ಳಲ್ಲ. ಯಾವುದು ಕೂಡ ಸರ್ಕಾರ ಶಾಶ್ವತವಲ್ಲ, ಯಾರಿಗೂ ಕೂಡ ಅಧಿಕಾರ ಶಾಶ್ವತವಲ್ಲ. ಒಂದಲ್ಲ ನಾಳೆ ಚೇಂಜ್ ಆಗುತ್ತೆ, ಇವತ್ತು ಬೇರೆ ಬರುತ್ತೆ ಅಷ್ಟೇ. ಇವತ್ತು ನನಗಿರುತ್ತೆ, ಇವತ್ತು ಇನ್ನೊಬ್ರಿಗೆ ಇರುತ್ತೆ, ಈ ನಾಳೆ ಇನ್ನೊಬ್ರಿಗೆ ಬರುತ್ತೆ, ಹೇಳೋಕ್ಕಾಗಲ್ಲ. ದಯವಿಟ್ಟು ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ಹೋರಾಟ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಕರ್ನಾಟಕ ಮಾತೆ.